Hello everyone, welcome to Samaraha classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 12ನೇ ಪ್ರಶ್ನೆ. ಜಡತ್ವವು ಈ ಬದಲಾವಣೆಗಳಿಗೆ ವಸ್ತುವಿನ ಪ್ರತಿರೋಧವನ್ನು ಒಳಗೊಂಡಿರುತ್ತದೆ. ಜಡತ್ವ ಅಂದ್ರೆ ಏನು? ಜಡತ್ವ ಇದು ಒಂದು ಸಹಜ ಪ್ರವೃತ್ತಿ ಆಗಿರುತ್ತದೆ. ವಸ್ತು ಅಥವಾ ಕಾಯದ ಸಹಜ ಪ್ರವೃತ್ತಿ ಆಗಿರುತ್ತದೆ. ಯಾವ ರೀತಿಯಾದ ಪ್ರವೃತ್ತಿ ಅಂದ್ರೆ ಇದು ತನ್ನ ಸ್ಥಿತಿಯಲ್ಲಿನ ಬದಲಾವಣೆಗೆ ತೋರುವಂತಹ ಪ್ರತಿರೋಧವಾಗಿರ್ತದೆ. ಹಾಗಿದ್ರೆ ಯಾವ್ಯಾವುದಕ್ಕೆ ಪ್ರತಿರೋಧವನ್ನ ತೋರಿಸ್ತದೆ? ಆಪ್ಷನ್ ಎ ದಿಕ್ಕು. ಹೌದಾ? ನೋಡೋಣ. ಬಸ್ಸಿನಲ್ಲಿ ಹೋಗ್ತಾ ಇರ್ತೀವಿ ಅಥವಾ ಯಾವ ಕಾರಿನಲ್ಲಿ ಹೋಗ್ತಾ ಇರ್ತೀವಿ, ಕರ್ವಿಂಗ್ ಇರುತ್ತೆ, ಹಿಂಗೆ ಬಸ್ಸು ಈ ಕಡೆ ಮೂವ್ ಆಗ್ತಾ ಇದೆ, ನಾವ್ ಯಾವ ಕಡೆ ವಾಲ್ತೀವಿ? ಅದರ ವಿರುದ್ಧ ದಿಕ್ಕಿನಲ್ಲಿ ವಾಲ್ತೀವಿ. ಯಾಕೆಂದ್ರೆ ಜಡತ್ವದ ಕಾರಣದಿಂದ. ಹಾಗಿದ್ರೆ ಇಲ್ಲಿ ಜಡತ್ವ ದಿಕ್ಕನ್ನ ಒಳಗೊಂಡಿರುತ್ತೆ, ದಿಕ್ಕಿನ ಬದಲಾವಣೆಗೆ ಪ್ರತಿರೋಧವನ್ನ ಒಳಗೊಂಡಿರುತ್ತೆ. ಹೌದು, ಯಾಕೆಂದ್ರೆ ನಾವು ಮೊದಲು ನೇರವಾಗಿ ಹೋಗ್ತಾ ಇದ್ವಿ ಅಲ್ವಾ, ನಮ್ಮ ಬಾಡಿ ನೇರವಾಗಿ ಹೋಗ್ಲಿಕ್ಕೆ ರೆಡಿ ಇತ್ತು. ಕರ್ವಿಂಗ್ ತಗೊಂಡ ತಕ್ಷಣ ಜಡತ್ವ ಇರೋದ್ರಿಂದ ನಮ್ಮ ಬಾಡಿ ನೇರವಾಗಿ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಕರ್ವಿಂಗ್ ಹಿಂಗ್ ಹೋದ್ರೆ ನಾವು ಈ ಕಡೆ ವಾಲಿರ್ತೀವಿ, ಯಾಕೆಂದ್ರೆ ನಾವು ಸ್ಟ್ರೇಟ್ ಆಗಿ ಇರ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಆಪ್ಷನ್ ಬಿ ಚಲಿಸಿದ ದೂರ. ಇಲ್ಲ, ಇದು ತಪ್ಪು. ಆಪ್ಷನ್ ಸಿ ವೇಗೋತ್ಕರ್ಷ. ಒಂದು ವಸ್ತು ಒಂದು ಏಕರೂಪ ಚಲನೆಯಲ್ಲಿ ಹೋಗ್ತಾ ಇದೆ ಅಥವಾ ಏಕರೂಪವಾದಂತಹ ವೇಗದಲ್ಲಿ ಹೋಗ್ತಾ ಇದೆ ಅಂದ್ರೆ ಆ ಏಕರೂಪದ ವೇಗದ ಬದಲಾವಣೆಯನ್ನು ನಾವು ಮಾಡ್ತೀವಿ, ಅದಕ್ಕೆ ಪ್ರತಿರೋಧವನ್ನ ಒಡ್ಡುತ್ತದೆ. ಹಾಗಾಗಿ ವೇಗದ ಬದಲಾವಣೆಗೆ ಪ್ರತಿರೋಧ ಅಂದ್ರೆ ವೇಗೋತ್ಕರ್ಷಕ್ಕೆ ಪ್ರತಿರೋಧ ಅಂತ ಅಲ್ವಾ. ಹಾಗಾಗಿ ಆಪ್ಷನ್ ಸಿ ಕೂಡ ಸರಿಯಾದ ಉತ್ತರ ಆಪ್ಷನ್ ಡಿ, ದಿಕ್ಕು ಮತ್ತು ವೇಗೋತ್ಕರ್ಷ ಎರಡು. ಇಲ್ಲಿ ವೇಗದ ಬದಲಾವಣೆಗೆ ಅದು ಪ್ರತಿರೋಧವನ್ನ ಒಡ್ಡುತ್ತಾ ಇದೆ ಅಂದ್ರೆ ವೇಗೋತ್ಕರ್ಷಕ್ಕೆ ಪ್ರತಿರೋಧವನ್ನ ಒಡ್ಡುತ್ತಾ ಇದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಯಾಕಂದ್ರೆ ವೇಗೋತ್ಕರ್ಷ ಅಂದ್ರೇನು? ವೇಗದ ಬದಲಾವಣೆಯ ದರವೇ ವೇಗೋತ್ಕರ್ಷ ಅಲ್ವಾ. ಟೈಮ್ ಜೊತೆ ವೇಗ ಯಾವ ರೀತಿಯಾಗಿ ಬದಲಾವಣೆ ಹೊಂದದೆ ನಾವು ವೇಗೋತ್ಕರ್ಷ ಅಂತ ಕರಿತೀವಿ. ಸರಿ, ಥ್ಯಾಂಕ್ ಯು.